ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲ್ಯಾಬ್. ಇವತ್ತು ನಾನು ಚಿಕ್ಕಮಂಗ್ಳೂರಲ್ಲಿರುವಂಥ ಫೇಮಸ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಚಿಕ್ಕಮಂಗ್ಳೂರಿಗೆ ಬಂದಾದ್ಮೇಲಂತೂ ನಮ್ಮದೇ ಓನ್ ವೆಹಿಕಲ್ ಇದ್ದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು 2 ವೀಲರ್ನ ಹೈರ್ ಮಾಡಿದ್ದೀನಿ. ಇಲ್ಲಿ ಬೈಕ್ ರೆಂಟಲ್ಲಿದೆ, ಸೊ ಅದನ್ನು ತೊಗೊಂಡಿದ್ದೀವಿ. ಬನ್ನಿ ಚಿಕ್ಕಮಂಗ್ಳೂರು ಯಾವ ಥರ ಇದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ. ಕೆಮ್ಮಣ್ಣಗುಡ್ಡಿ ಹೆಬ್ಬೆ ಫಾಲ್ಸ್ಗೆ ಹೋಗಬೇಕಾದ್ರೆ ಆನ್ ದ ವೇ ರೂಟಲ್ಲಿ ಬಂದುಬಿಟ್ಟು ನಮಗೆ ಟೌನ್ ಕ್ಯಾಂಟೀನ್ ಅಂತ ಒಂದು ಹೋಟೆಲ್ ಸಿಗುತ್ತೆ. ಇಲ್ಲಿ ಬ್ರೇಕ್ಫಾಸ್ಟು ಸಖತ್ತಾಗಿರುತ್ತೆ. ಸೊ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಟೌನ್ ಕ್ಯಾಂಟೀನ್ ಬಂದು ಚಿಕ್ಕಮಂಗ್ಳೂರು ಮೇನ್ ಬಸ್ ಸ್ಟ್ಯಾಂಡಿಂದ ಜಸ್ಟ್ 2.1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇವರ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ಐಟಮ್ನ ಟೇಸ್ಟ್ ಮಾಡೋಣ ಅಂತ ಹೇಳಿ ನಾನು ರೈಸ್ ಬಾತು ಹಾಗೆ ಬೆಣ್ಣೆ ಮಸಾಲ ದೋಸೆನ ಆರ್ಡ್ರ್ ಮಾಡಿದ್ದೀನಿ. ರೈಸ್ ಬಾತ್ ಅಂತೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರು, ಅದ್ರ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಬೆಣ್ಣೆ ಮಸಾಲೆ ದೋಸೆ ಕೂಡ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಬೇಕು, ದೋಸೆ ಒಂದು ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿದೆ. ಅದ್ರ ಜೊತೆ ಕೊಟ್ಟಿರೋಂಥ ಆಲೂಗಡ್ಡೆ ಪಲ್ಯ ಇರ್ಬೋದು, ಜೊತೆಗೆ ಚಟ್ನಿ ಕೂಡ ಅಷ್ಟೇ ಟೇಸ್ಟಿಯಾಗಿದೆ. ಬ್ರೇಕ್ಫಾಸ್ಟ್ಗಂತೂ ಒಂದೊಳ್ಳೆ ಬೆಸ್ಟ್ ಫುಡ್ ತಿಂದೆ ಅಂತ ಅನಿಸ್ತಾ ಇದೆ. ಇವತ್ತು ನಾನು ಚಿಕ್ಕಮಂಗ್ಳೂರಲ್ಲಿರುವಂಥ ಕೆಮ್ಮಣ್ಣಗುಂಡಿ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬಂದು ಹೆಬ್ಬೆ ಫಾಲ್ಸ್ ಅಂತ ಇದೆ, ಅದೊಂದು ಸಿಕ್ಕಾಪಟ್ಟೆ ಫೇಮಸ್ ಪ್ಲೇಸು. ಸೊ ಆ ವಾಟರ್ ಫಾಲ್ಸು ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಕೆಮ್ಮಣ್ಣಗುಡ್ಡಿ ಮತ್ತು ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಆನ್ ದ ವೇಲೆ ನಮಗೆ ಟೌನ್ ಕ್ಯಾಂಟೀನ್ ಅಂತ ಒಂದು ಹೋಟೆಲ್ ಸಿಕ್ತು. ಅಲ್ಲೊಂದು ಫುಡ್ ಸಕ್ಕತ್ತಾಗಿತ್ತು. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆ. ಇಲ್ಲಂತೂ ಬೆಣ್ಣೆ ಮಸಾಲೆ ದೋಸೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ಸಖತ್ ಕ್ರಿಸ್ಪಿ ಆಗಿತ್ತು. ಅದ್ರ ಜೊತೆಗೆ ಒಂದು ರೈಸ್ ಬಾತ್ ಕೂಡ ತಿಂದ್ವಿ. ಪ್ರೈಸ್ ಹೇಳ್ಬೇಕಾದ್ರೆ ತುಂಬಾ ರೀಸನಬಲ್ ಆಗಿತ್ತು. ಮಸಾಲೆ ದೋಸೆಗೆ 60 ರೂಪೀಸು, ಹಾಗೆ ರೈಸ್ ಬಾತ್ಗೆ ಬಂದುಬಿಟ್ಟು 60 ರೂಪೀಸು. ಜಸ್ಟ್ 120 ರೂಪೀಸ್ಗೆ ಸಖತ್ತಾಗಿರೋ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಂದ್ವಿ. ಈಗ ನೆಕ್ಸ್ಟು ಬನ್ನಿ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ, ಹೆಬ್ಬೆ ವಾಟರ್ ಫಾಲ್ಸು. ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಚಿಕ್ಕಮಂಗ್ಳೂರಲ್ಲಿರುವಂಥ ಸುತ್ತಮುತ್ತ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಮ್ಮದೇ ಓನ್ ವೆಹಿಕಲ್ ಇದ್ರೇ ಬೆಸ್ಟು. ಯಾಕಂದರೆ ಆನ್ ದ ವೇ ಹೋಗ್ತಾ ಸಖತ್ತಾಗಿರೋ ಗ್ರೀನರೀಸು ಮತ್ತು ಈ ಸೀನರಿ ಎಲ್ಲ ಎಂಜಾಯ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂದರೆ ಡೋಂಟ್ ವರಿ, ನೀವೇನಾದರೂ ಚಿಕ್ಕಮಂಗ್ಳೂರು ಬಸ್ ಸ್ಟಾಪ್ ಹತ್ರ ಬಂದರೆ ಸಾಕು, ಅಲ್ಲಿ ಕ್ಯಾಬ್ ಫೆಸಿಲಿಟೀಸ್ ಇದೆ. ಹಾಗೆ ರೆಂಟೆಡ್ ಬೈಕ್ಸ್ನ ತೊಗೊಬೋದು. ಸೊ ರೆಂಟೆಡ್ ಬೈಕ್ಸ್ನ ತೊಗೊಂಡ್ಬಿಟ್ಟು ಆರಾಮಾಗಿ ಚಿಕ್ಕಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ಕೂಡ ರೆಂಟೆಡ್ ಬೈಕೇ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಇವತ್ತು ಎಲ್ಲ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಬೈಕ್ ಬಗ್ಗೆ ಹೇಳೋದಾದರೆ, ಬೈಕ್ ರೆಂಟೆಡ್ ತೊಗೊಂಡ್ರೆ ನೀವು ವೀಕ್ ಡೇಸಲ್ಲಿ ಬಂದರೆ 450 ರೂಪೀಸ್ ತೊಗೋತಾರೆ, ವೀಕೆಂಡಲ್ಲಿ ಬಂದರೆ 600 ರೂಪೀಸ್ ಆಗುತ್ತೆ. ಮತ್ತು ಪೆಟ್ರೋಲ್ ಚಾರ್ಜಸ್ ಏನಿದೆ, ಆ ಪೆಟ್ರೋಲ್ಸ್ ಎಲ್ಲ ಅದು ನೀವೇ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಸೊ ಇದೊಂದು ಒಳ್ಳೆ ಬಜೆಟ್ ಟ್ರಾವೆಲ್ ಮಾಡಬೇಕು ಅಂದರೆ ಇದೊಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಚಿಕ್ಕಮಂಗ್ಳೂರಲ್ಲಿ ಆರಾಮಾಗಿ ಬಸ್ಸಲ್ಲಿ ಬಂದುಬಿಟ್ಟು ಆಮೇಲೆ ಇಲ್ಲಿಂದ ರೆಂಟೆಡ್ ಬೈಕ್ಸ್ನ ತೊಗೊಂಡು ಪರ್ ಡೇ ಹಬ್ಬ ಅಂದರೂ ನೀವು ಒಂದು 600 ರೂಪೀಸ್ ಬೈಕ್ಗೆ ಮತ್ತು ಪೆಟ್ರೋಲ್ಗೆ ಒಂದು 300 ರೂಪೀಸ್ ಸ್ಪೆಂಡ್ ಮಾಡಿದ್ರೆ 900 ರೂಪೀಸಲ್ಲಿ ಸಖತ್ತಾಗಿ ಎಲ್ಲ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಅಷ್ಟೇ ಇಲ್ಲ, ನೀವೇನಾದರೂ ಬೇರೆ ಪ್ಲೇಸ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಲ್ಲಿ ಕೆಲವೊಂದು ಜೀಪ್ ಸಫಾರಿಗಳು ಕೂಡ ಸಿಗುತ್ತೆ. ಸೊ ಅದರಲ್ಲೂ ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಹೆಬ್ಬೆ ಫಾಲ್ಸ್ ಬಂದು ಚಿಕ್ಕಮಂಗ್ಳೂರು ಮೇನ್ ಸಿಟಿಯಿಂದ ಜಸ್ಟ್ 65 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಆನ್ ದ ವೇ ಹೋಗ್ತಾ ನೀವು ಸಖತ್ತಾಗಿರುವಂಥ ಸೀನರಿ ಮತ್ತು ಈ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನೀವು ಹೆಬ್ಬೆ ಫಾಲ್ಸ್ ಹತ್ರ ಹೋದರೆ ಅಲ್ಲಿಂದ ಕೆಮ್ಮಣ್ಣಗುಂಡಿ ಕೂಡ ತುಂಬಾ ಹತ್ರ. ಸೊ ಅಲ್ಲಿರುವಂಥ ಲೋಕಲ್ ಪ್ಲೇಸ್ಗಳನ್ನೂ ಕೂಡ ಹೋಗಿ ನೋಡ್ಬೋದು. ಆನ್ ದ ವೇ ಹೋಗ್ತಾ ನೀವು ಇಲ್ಲಿ ಕಾಲಹತ್ತಿ ಫಾಲ್ಸ್ ಕೂಡ ಇದೆ, ಅದು ಕೂಡ ಹೋಗಿ ನೋಡ್ಬೋದು. ಈಗ ನಾವು ಹೆಬ್ಬೆ ಫಾಲ್ಸ್ನ ರೀಚ್ ಆದ್ವಿ. ಇಲ್ಲಿಗೆ ಬಂದಾದ್ಮೇಲೆ ಬಂದು ಇವು ನಮ್ಮನ್ನ ಯಾವುದೇ ಓನ್ ವೆಹಿಕಲ್ಸ್ನ ಒಳಗಡೆ ಅಲೋ ಮಾಡೋದಿಲ್ಲ. ರೋಡೆಲ್ಲ ತುಂಬಾ ಮಡ್ ರೋಡ್ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಜೀಪ್ ಸಫಾರಿ ಮಾಡ್ಕೊಂಡು ಹೋಗಿ ನಾವು ಈ ಫಾಲ್ಸ್ನ ನೋಡಬೇಕು. ಸೊ ನೀವೇನಾದರೂ ಗ್ರೂಪ್ ಮೆಂಬರ್ಸ್ ಏನಾದರೂ ಬಂದಿದ್ದರೆ ಸೊ ಹೋಲ್ ಜೀಪ್ನ ತೊಗೊಬೋದು. ಇದಕ್ಕೆ 4000 ರೂಪೀಸ್ ಆಗುತ್ತೆ. ಅಪ್ ಟು 8 ಮೆಂಬರ್ಸ್ವರೆಗೂ ಈ ಜೀಪ್ ಸಫಾರಿಲಿ ಮಾಡ್ಬೋದು. ಇನ್ ಕೇಸ್ ಬರೀ ಒಬ್ಬರು ಇಬ್ಬರು ಆ ಥರ ಏನಾದರೂ ಬಂದಾಗ ನಾವು ಬೇರೆ ಗ್ರೂಪ್ಸ್ಗಳು ಯಾರಾದರೂ ಹೋಗ್ತಾ ಇದ್ದರೆ ಅವ್ರ ಜೊತೆಲಿ ಜಾಯಿನ್ ಹಾಕ್ಕೊಂಡು ಹೋಗ್ಬೋದು. ಸೊ ಈ ಥರ ಹೋದರೆ ನಿಮಗೆ ಪರ್ ಹೆಡ್ 500 ರೂಪೀಸ್ ಹಾಗೆ ಬೀಳುತ್ತೆ. ಸೊ ಬನ್ನಿ ಈಗ ನಮ್ಮ ಜೀಪ್ ಸಫಾರಿ ಯಾವ ಥರ ಇರುತ್ತೆ ಮತ್ತು ಫಾಲ್ಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ನೋಡೋಣ.
ಫೈನಲಿ ಇವಾಗ ರೀಚ್ ಆದ್ವಿ ಆಫ್ಟರ್ 30 ಮಿನಿಟ್ಸ್ ಆದಮೇಲೆ. ಈಗ ನೆಕ್ಸ್ಟ್ ಇಲ್ಲಿಂದ ನಾವು 500 ಮೀಟರ್ಸ್ ಏನೋ ನಡ್ಕೊಂಡು ಹೋಗಬೇಕು. ಅದಾದಮೇಲೆ ನಮಗೆ ಫಾಲ್ಸ್ ಸಿಕ್ಕತ್ತೆ. 20 ಮಿನಿಟ್ಸ್ ನಾವು ಜೀಪ್ ಸಫಾರಿ ಮಾಡಿಕೊಂಡು ಬಂದು ಇವಾಗ ನಾವು ಹೆಬ್ಬೆ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಬರಬೇಕಾದಂಥ ಜರ್ನಿ ಒಂಥರ ಸಖತ್ ಡಿಫ್ರೆಂಟ್ ಆಗಿತ್ತು, ಒಂಥರ ಅಡ್ವೆಂಚರಸ್ ಅಂತಲೇ ಹೇಳ್ಬೋದು. ಫುಲ್ಲು ಕೆಮ್ಮಣ್ಣು ರೋಡು, ಒಂಥರ ಮಣ್ಣಿನ ರೋಡಲ್ಲಿ ಜೀಪ್ ಸಫಾರಿ ಮಾಡ್ಕೊಂಬರ್ತಾಯಿದ್ರೆ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದಂತೂ ಸಖತ್ತಾಗಿತ್ತು. ರೋಡೆಲ್ಲ ಒಂಥರ ಡಿಫ್ರೆಂಟಾಗಿ, ಮತ್ತು ಕ್ಲೈಮೇಟ್ ಇರ್ಬೋದು, ಆ ಮರಗಿಡಗಳು ಎಲ್ಲ ಸಖತ್ತಾಗಿತ್ತು. ನಾವಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಈಗ ನೆಕ್ಸ್ಟು ನಾವು ಜೀಪ್ ಸಫಾರಿ ಮಾಡ್ಕೊಂಡು ಬಂದು ಅವ್ರ ಮೇನ್ ಪಾಯಿಂಟ್ಗೆ ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ನಾವು ಅರೌಂಡ್ ಒಂದು 500 ಮೀಟರ್ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಡ್ಕೊಂಡಾದ್ಮೇಲೆ ನಾವು ಫಾಲ್ಸ್ ಹೇಗಿದೆ ಅಂತ ನೋಡಿ ಎಂಜಾಯ್ ಮಾಡ್ಬೋದು. ಎಲ್ಲರೂ ಹೇಳ್ತಾರೆ ಫಾಲ್ಸ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ಕೂಡ ಅದೇ ಕ್ಯೂರಿಯಾಸಿಟಿಯಲ್ಲಿ ಫಾಲ್ಸ್ ಹೇಗಿದೆ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ನೋಡೋಣ. ವಾಟರ್ ಸೌಂಡ್ ಕೇಳ್ತಿದ್ರೇ ಒಂಥರ ಖುಷಿ ಆಗುತ್ತೆ. ಆ ಸೌಂಡಿಗೆ ಅಂತೂ ಹೋಗಿ ವಾಟರಲ್ಲಿ ಆಟ ಆಡಬೇಕು ಅನಿಸುತ್ತೆ. ಬಟ್ ಇಲ್ಲಿ ಅಲೋ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕು. ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆನೇ ಈ ಬ್ರಿಡ್ಜ್ ಕ್ರಾಸ್ ಮಾಡಬೇಕಾದ್ರೆ ಮಾತ್ರ ಈ ಥರ ಚಿಕ್ಕ ಚಿಕ್ಕ ನೀರು ಹರಿತಾ ಇರುತ್ತೆ. ಹರಿತಾ ಇರೋ ನೀರನ್ನೆಲ್ಲ ನೋಡ್ಕೊತಾ ಹೋಗ್ಬೋದು. ರೈನಿ ಸೀಸನಲ್ಲಿ ಏನಾದರೂ ಬಂದರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ನೀರು ಹರಿತಾ ಇರುತ್ತೆ. ಫಾಲ್ಸು ಅಷ್ಟೇ ನೋಡೋದಕ್ಕೆ ಸಖತ್ತಾಗಿರುತ್ತೆ. ನಾವು ಚಿಕ್ಕಮಂಗ್ಳೂರಿಂದ ಈ ಹೆಬ್ಬೆ ಫಾಲ್ಸ್ ನೋಡೋದಕ್ಕೆ ಆಲ್ಮೋಸ್ಟ್ 65 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಜೀಪ್ ಸಫಾರಿಲಿ ಒಂದು 20 to 30 ಮಿನಿಟ್ಸ್ ಅಗೇನ್ ಟ್ರಾವೆಲ್ ಮಾಡಿದ್ವಿ. ಅದಾದಮೇಲೆ ಈಗ ಮತ್ತೆ ವಾಕಿಂಗಲ್ಲಿ ಒಂದು 500 ಮೀಟರ್, ಅದಾದಮೇಲೆ ಮತ್ತೆ ವಾಕಿಂಗ್ ಮಾಡ್ತಾ 500 ಮೀಟ್ರ್ ಹೋಗ್ತಾಯಿದ್ದೀವಿ. ಇದೊಂಥರ ಟ್ರಾವೆಲ್ ಮಾಡಿಕೊಂಡು ಜೀಪ್ ಸಫಾರಿ ಮಾಡಿಕೊಂಡು ಅಗೇನ್ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಫಾಲ್ಸ್ ನೋಡೋಕೆ ಹೋಗ್ತಾಯಿದ್ದೀವಿ. ವಾವ್, ನೋಡೋದಕ್ಕಂತೂ ಸಖತ್ತಾಗಿದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿದೆ. ನಾನಂತೂ ಐ ಥಿಂಕ್ ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಫಾಲ್ಸ್ ನೋಡ್ತಾ ಇರೋದು. ಅಷ್ಟು ದೂರ ನಡ್ಕೊಂಡು ಬಂದರೂ ಕೂಡ ಒಂಥರ ಸ್ಟ್ರೆಸ್ಸೇ ಆಗಲಿಲ್ಲ. ಇದು ನೋಡಿದಾದ್ಮೇಲೆ ಅಂತೂ ಸಖತ್ ಖುಷಿ ಆಯಿತು. ಎಷ್ಟು ಹೈಟಿಂದ ಫಾಲ್ಸ್ ಬೀಳ್ತಿದೆ ಅಂದರೆ ಇವಾಗಲೇ ಹೋಗಿ ಫಾಲ್ಸಲ್ಲಿ ಆ ವಾಟ್ರೆಲ್ಲ ಆಟ ಆಡಬೇಕು ಅಂತ ಅನಿಸ್ತದೆ. ಅಷ್ಟು ಖುಷಿ ಆಯಿತು ನೋಡಿ. ಎಷ್ಟು ಫೋರ್ಸಾಗಿ ಬೀಳ್ತಿದೆ ಅಂದರೆ ವಾಟ್ರು ಸಖತ್ ಸಿನಿಕ್ ಬ್ಯೂಟಿ ಅಂತ ಹೇಳ್ಬೋದು. ಅಲ್ಲಿ ಬೀಳ್ತಿರೋ ಫಾಲ್ಸ್ ನನಗೆ ಇಲ್ಲಿ ಮುಖದ ಮೇಲೆ ಆ ನೀರು ಬೀಳ್ತಿದೆ, ಅಷ್ಟು ಸಕ್ಕತ್ತಾಗಿ ಬರ್ತಿದೆ. ಆಟ ಆಡೋರೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ನಮಗೆ 1 ಅವರ್ ಟೈಮ್ ಕೊಟ್ಟಿದ್ರು. 1 ಅವರಲ್ಲಿ ಹೋಗಿ ಫಾಲ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ನೆಕ್ಸ್ಟ್ ವಾಪಸ್ ಹೋಗ್ತಾ ಇದ್ದೀವಿ ರಿಟರ್ನು. ಈಗೇನು ಮತ್ತೆ 500 ಮೀಟ್ರ್ ವಾಕ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಜೀಪ್ ಸಫಾರಿ ಮಾಡ್ಕೊಂಡು ನಮ್ಮ ಪ್ಲೇಸ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಟೋಟಲ್ ಇವರು 1.5 ಅವರ್ ತೊಗೊತಾರೆ. ಸೊ ಕರ್ಕೊಂಬರೋದಕ್ಕೆ ಒಂದು 20 ಮಿನಿಟ್ಸ್ ಆಗುತ್ತೆ. ಅದಾದಮೇಲೆ ನಮಗೆ 1 ಅವರ್ ಟೈಮ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನಾವು ಇಲ್ಲಿ ಬಂದು ಫಾಲ್ಸಲ್ಲಿ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಫೋಟೋ ಗೀಟೋ ಎಲ್ಲ ಚೆನ್ನಾಗಿ ಕ್ಲಿಕ್ ಮಾಡಿಕೊಂಡು
ಮತ್ತೆ ರಿಟರ್ನ್ ಹೋಗಬೇಕು. ಸೊ ಈಗ ನಮ್ಮ 1 hour ಟೈಮ್ ಮುಗೀತು. ಇನ್ನು 10 ಮಿನಿಟ್ಸಲ್ಲಿ ನಾವು ಅಲ್ಲಿ ರೀಚ್ ಆಗಬೇಕು. ಸೊ ಹೇಗೇನು ಒಂದು 10 to 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಜೀಪ್ ಸಫಾರಿ ಹೇಗೇನು ಮಾಡಿಕೊಂಡು ಮತ್ತೆ ನಮ್ಮ ಮೇನ್ ಪಾಯಿಂಟ್ಗೆ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಂದ ನೆಕ್ಸ್ಟು ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ.